ಜಾಣಿ ಅಭಿಮಾನಿಗಳೇ, ಎಲ್ಲರಿಗೂ ಶುಭೋದಯ. ಎಲ್ಲರೂ ಮಲ್ಕೊಂಡಾರ. ಇಲ್ಲಿ ಅತ್ತೆಯವರು ಮಲ್ಕೊಂಡಾರ, ನಮ್ಮ ಅತ್ತೆಯನ್ನು ಮಲ್ಕೊಂಡಾರ, ಪಪ್ಪನೂ ಅಲ್ಲಿ ಮಲ್ಕೊಂಡಿರ, ಎದ್ದಿಲ್ಲ. ಇವರು ಬೇಗ ಬಂದಾರ. ಇವತ್ತು ಗಂಟೆಗೆ 5 ಗೊತ್ತಿಲ್ಲ, ನೋಡ್ಬೇಕು. ಹೀಗೆ ಬಸ್ಬೇಕು. ಅವ್ರಿಗೂ ನಡೆಸಿದಾರ, ಹೊರಗಡೆ ಕೆಲಸ ಮಾಡ್ತಾ ಇದ್ದಾರೆ. ಚಾ ಇಟ್ಟಿದಾರಿಲ್ಲ. ಅಜ್ಜಿನೂ ಎದ್ಕೊತ ಹಲ್ಲಿಸ್ಕೊತಾ ಇದ್ದಾರೆ. ಈಗ ಬೆಳಿಗ್ಗೆ ಪಪ್ಪಾಕಿಂತ ಮೊದಲೇ ಇವರೇ ಹೇಳ್ತಾರೆ ನೋಡಿ. ಇವ್ರಿಗೆ ನೋಡಿದ್ರೆ ವಯಸ್ಸಾಗಿದ್ದು ಖರೆ, ಪಪ್ಪಾನೇ ವಯಸ್ಸಾದಂಗೆ ಮಲ್ಕೊಂಡ್ಬಿಡ್ತಾರೆ. 7 ಆಗೈತಿ, ಎಬ್ಬಿಸ್ಬೇಕು ಅವರಿಗೆ. ಮತ್ತೆ ಯಾಕೆ ಮಲ್ಕೊಂಡ್ರಿ? ಯಾಕೆ ಲೇಟ್ ಮಾಡಿದ್ರಿ ಇವತ್ತು? ಬೇಗ ಯಾಕೆ ಹೇಳಿಲ್ಲ? ಖರೆ 6 7 ಆಗೈತಲ್ಲ. ಜಿಮ್ಗೆ ಹೋಗಲ್ಲ? ಮತ್ತು ಹೋಗ್ರು ನಡೀತದೆ. ಈಗೂ ಹೋಗ್ಬೋದು ಆರಾಮ್ ನೀವು. ಹೌದಾ? ಖರೆ ಹೋದ್ರೆ ಇನ್ನೂ 7 ಆಗೈತಿ. ಹೋಗ್ರಿ ಆರಾಮ. ಇಲ್ಲಾದ್ರೆ ಓಕೆ ಆಯ್ತು, ನಡೀತದೆ. ಮನ್ಯಾಗ ಭಾಳಷ್ಟು ಕೆಲಸಗಳು ಮಾಡ್ತಿರಲ್ಲ, ಆರಾಮೈತಿಲ್ಲ. ದೇವ್ರ ಕೈ ಮುಗಿಯತ್ತ, ಯಾವಾಗಲೂ ಕೈ ಮುಗಿತಾ ಇರ್ತಾರೆ ದೇವರಿಗೆ. ಬೇಗ ವಿಡಿಯೋ ಮಾಡ್ಕೊ ಅಂತ. ಹಾಂ, ಅದೇ ಮನೆಯದ ಹಾಸಿಗೆ ತೆಗಿಯ ಚಲ್ ಮಾಡ್ಯಾರ ನೋಡ್ರಿ. ಇಲ್ಲಿ ಇವಾಗ ವಾಕಿಂಗ್ ಮಾಡಕ್ಕೆ ಕಳಿಸ್ಬೇಕು. ಚಾ ಅದು ಕೊಟ್ಟು ಲೀಟ ಮಾಡಿ ಎದ್ರಿ. ಇವತ್ತು ಇಷ್ಟು ಟೈಮ್ದಾಗ ಎದ್ರಿ ಯಾವಾಗ ಸ್ನಾನ ಮಾಡೋದು, ಯಾವಾಗೆಲ್ಲ ಮಾಡ್ಕೊಳ್ಳೋದು ನೋಡಿ. ಯಜಮಾನ್ರು ಬೆಳಿಗ್ಗೆ ಎದ್ಬಿಟ್ಟು ಮೆಸೇಜ್ಗಳು ಹಾಕೋದು ಕೂತ್ರಿ. ಈಗ ಐತ್ರಿ ಹೆಂಗೆ ರಾತ್ರಿ ಏನು ಹೊಟ್ಟೆ ಅದು ನಾರ್ಮಲ್ ಆತೇನಿಲ್ಲ? ಏನು ಬೆಳಿಗ್ಗೆ ಹೋಗಿದ್ರಿ ನೀಲಿಗೆ? अंघोळ करता ते अंघोळ करता? चला करा, चला. पाणी हां, झोपले ते. अंघोळ करून या जावा. हां, ಚೆನ್ನಾಗಿ ಕಾಳು ಪಾಪ ಸ್ವಚ್ಛ ಮಾಡ್ಕೊತಾಳು. ನಾನು ಅದೇ ಹೇಳಿದೆ, ಇವತ್ತು ನಮಗೂ ಬೇಕಾಗ್ತದಮ್ಮ, ನನಗೂ ಬೆಳಿಗ್ಗೆ ಪಲ್ಯ ಅದು ಮಾಡುವಾಗ ನಂತಲಿ ಮಾಡ್ಕೊತಾಳು. ಚಟ್ನಿ ತಿನ್ನೋಣ ಅಂತ ಹೇಳಿ ಈಗ ಅಜ್ಜಿನೂ ಅತ್ತೆನೂ ಬರ್ತಾರೆ. ಈಗ ಸ್ನಾನ ಮುಗಿಸ್ಕೊಂಡೆ ಮತ್ತು ಸ್ವಲ್ಪ ದೋಸೆ ತಿಂದು, ಚಟ್ನಿ ತಿಂದು ದೋಸೆ ಮಾಡ್ಕೊಂಡಿದ್ದೆ. ಸ್ವಲ್ಪ ಹಿಟ್ಟಿತ್ತಲ್ಲ, ನಾನು ಹೇಳಿದೆ ನಿಮಗೆ ದೋಸೆ ತಿಂತೇನ ಅಂತ, ನಂಗೆ ಇಷ್ಟ ಆಗ್ತದೆ ಅಂತ ಹೇಳಿ. ಅದಕ್ಕೆ ಒಂದು ದೋಸೆ ತಿನ್ನೋಣ ಮತ್ತು ತಿಂದು ಗಟ್ಟಿಯಾಗಿ ಕೊಟ್ರು ಅತ್ತೆ ಮತ್ತು ಪಪ್ಪ ಅಂದು ಯಜಮಾನ್ರದ್ದು ಎಲ್ಲಾದ್ರು ಸೇವೆ ಮಾಡೋಕೆ. ಹೇಳ್ರಿ ಯಜಮಾನ್ರಿ, ಏನು ತೆಗೆದ್ರಿ ಮತ್ತು ಆಟ? ಈಗ ಇವತ್ತು ಜಿಮ್ನ ಆಗಲಿಲ್ಲ, ಏನಿಲ್ಲ. ಮತ್ತೀಗ ಏನೋ ತಲೆಯಾಗ ಇದ್ದಾಗ ಹೋಗೋದಿಲ್ಲ ನೀವು? ಹ್ಞೂ, ಮತ್ತೀಗ ಹಾಂ, ಮತ್ತೆ ಹೆಂಗೆ ಸೊಳ್ಳೆ ಅದು ಕಚ್ಕೊಂಡು ಬರವ್ರಿ ಗಾರ್ಡನ್ದಾಗ ಹೋಗಿ? ಮತ್ತು ಹುಷಾರಲ್ಲಿ, ಯಾಕಂದ್ರೆ ಡೇಂಜರ್ ಕೆಲಸ ಮಾಡೋದು ಬ್ಯಾಡ ಅಂತ ಅಂದ್ರೂ ಕೇಳಾಕ್ ತಯಾರಿಲ್ಲ ನೀವು. ಮತ್ತೆ ಹೆಂಗೆ ನೀವು ಮತ್ತೆ ಯಾವಾಗ ಕಲೆ ಅವ್ರ? ಈಗ ನನ್ನಂಗೆ ಮಾಡೋಕ್ಕಾಗೋದಿಲ್ಲ. ಅಲ್ಲ, ಇದ್ರೊಳಗೆ ಬದುಕೋದಲ್ಲ. ನಿಮ್ದು ಒಮ್ಮೆ ಆರೋಗ್ಯ ಏನಾದರೂ ಬಿದ್ದು ಏನಾದರೂ ಆತಂದ್ರೆ ಯಾವಾಗಾದ್ರೂ ಒಂದ್ಸಲ ಆಗೋದು. ಅದು ಯಾಕಂದ್ರೆ ಭಾಳ ಅಂದ್ರೆ ಭಾಳ ಡೇಂಜರ್ ಐತದ ಕೆಲಸ. ಮತ್ತು ಅದು ಆಗೋದು ಕೆಲಸ ಐತದ. ಮತ್ತು ಅದು ನಿಲ್ಲೋದೈತೆ ಎತ್ತರ ಮೇಲೆ ಕುರ್ಚಿ ಸರಿಯಾಗಿ ಕೊಡ್ಲಿಲ್ಲ ಅದ್ರ. ಯಾಕಂದ್ರೆ ಈಗ ಮನ್ಯಾಗ ಇಲ್ಲಿ ಅತ್ಯಾಗ ಸಂಭಾಳಿಸೋದೈತಿ, ನಂಗೆ ಪಪ್ಪಾಗ ಸಂಭಾಳಿಸೋದೈತಿ. ಮತ್ತು ಈಗ ನೀವು ಸಣ್ಣ ಹುಡುಗರಂಗೆ ಮಾಡಿದ್ರೆ ಹೆಂಗೆ ಹೇಳಿ ನೋಡೋಣ? ಅಲ್ಲ, ಸಣ್ಣ ಹುಡುಗರಂಗೆ ನೀವು ಮಾಡಿದ್ರೆ ಹೆಂಗೆ ಹೇಳಿ ನೋಡೋಣ? ಹಂಗೆ ಮಾಡಕ್ಕೆ ಹೋಗ್ಬೇಡಿ. ಯಾರಾದರೂ ಹಂಗಿತ್ತಂದ್ರೆ ಕರೆ ಮತ್ತೆ ನೀವು ಕಲಿಬೇಕಲ್ಲ. ಮತ್ತು ಆಗೋದಿಲ್ಲ ಅಂದ್ರೆ ದುಡ್ಡು ಕೊಡಾಕ ಅಲ್ಲ, ದುಡ್ಡಿನ ಸಲುವಾಗಿ ನೀವು ಮಾಡಕ್ ಹೊಂಟಿದ್ದೀರಾ? ಖರೆ ಸೊಳ್ಳೆ ಅದು ಕಚ್ಕೊಂಡು ಮಾಡ್ಕೊಂಡು ನಿಮಗೆ ಏನಾದರೂ ಜಾಸ್ತಿ ಕಮ್ಮಿ ಆಯ್ತಂದ್ರೆ, ಆಮೇಲೆ ಒಡುಮಾಸ ಆಯ್ತು ಬಿಡಿ, ಏನಾದರೂ ಒಂಚೂರು ಕಾಲು ಉಳುಕಿ ಕೆಳಗೆ ಅದು ಕಾಲು ಇದನ್ನ ಆಯ್ತಂದ್ರೆ ಅವಾಗ ನಾವು ಏನು ಮಾಡೋದು ಹೇಳ್ರಿ? ಅಭಿಮಾನಿಗಳಿಗೆ ನೋಡಿ, ನಾ ಹೇಳುವಂಗೆ ಹೇಳಿದ್ದೀನಿ, ಹಿಂಗೆ ಮಾಡ್ತಾ ಇದ್ದಾರೆ. ಈಗ ಅದು ಕೆಲಸ ಮಾಡಕ್ಕೆ ಹೊಂಟ್ರಂತ ಇವ್ರೆ. ಅಜ್ಜಿ ಮುಂಜಾನೆ ಕೆಲಸ ಚಲೋ ಐತೆ ಅಮ್ಮಂದು. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಒಂದು ದೇವ್ರ ಗುಡಿ ಒಳಗೆ ಹೆಂಗೆ ದೇವತೆ ಇರ್ತಾಳಲ್ಲ ಹಂಗೆ ನಮ್ಮ ಮನೆ ಒಳಗೆ ಇರ್ತಾರೆ ಅವ್ರು. ಓಡಾಡ್ಕೋತ ಮಾತಾಡ್ಕೋತ ನಡೆದಾಡೋ ದೇವ್ರ ಕಣ್ಣು ಕಾಣಿಸ್ದೇ ಇರೋ ದೇವ್ರ ಹೆಂಗೆ ಅದಾರಲ್ಲ ಹಂಗಾಗ್ಬಿಟ್ಟಾರ ಅವ್ರ. ಸೇಮ
ಅವ್ರಿಗೆ ಕಣ್ಣಿಲ್ಲಾದ್ರೂ ಬೇರೆದವ್ರಿಗೆ ಕಣ್ಣ ಏನಿರ್ತಾವಲ್ಲ ಹಾ ಹೋಯ್ ಹಾ ಮೊಮ್ಮಗಂದು ಹೇಳ್ತಾ ಇದಾರೆ ಅಭ್ಯಾಸ ಮಾಡಿ 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 ಎಷ್ಟು ಅಭ್ಯಾಸ ಮಾಡ್ತಾನೆ ಪಾಪ ಅಂತ ಹೇಳಿ ಭಾಳ ಗಟ್ಟಿ ಅದಾರ ಅವ್ರ ಅಂತ ಹೇಳತ್ತಾರ ಅವ್ರ. ಯಾಕಂದ್ರೆ ಅವ್ರು ರಾತ್ರಿ ಎಲ್ಲ ಅಭ್ಯಾಸ ಮಾಡಿ ಕೂತಿರ್ತಾರ ಅವ್ರು. ನೀವು ನೋಡಿದೀರ ಈಗಾಗಲೇ ಭಾಳ ಸ್ಟುಡಿಯೋ ಒಳಗೆ ಅವ್ರಿಗೆ ನಾವು ಹೋಗಿ ಮಾತಾಡಕ್ಕೆ ಹೋದೆ ಅಂದ್ರೆ ಅವ್ರು ಅಂತಾರೆ ನೀವು ಏನೂ ಮಾತಾಡಕ್ಕೆ ಹೋಗ್ಬೇಡಮ್ಮ, ನಮ್ಮ ಅಭ್ಯಾಸ ಐತೆ ಅಂತ ಕಳಿಸ್ಕೊಡ್ತಾರೆ ನೋಡಿ. ಅದಕ್ಕೆ ಅಜ್ಜಿ ನೋಡಿ ಹೇಳ್ತಾ ಇದ್ದಾರೆ ಕೊಡೋಣ ಅವ್ರಿಗೂ. ಅಜ್ಜಿ ಚಾ ಚಪಾತಿ, ಅವ್ರಿಗೆ ಚಾ ಚಪಾತಿ ಇಷ್ಟ ಆಗ ಪಪ್ಪ ಅಂದ ಇದು ಮಾಡ್ಕೊಂಡು ನಷ್ಟ ಆಯಿತು. ನಾನು ನಷ್ಟ ಮುಗಿಸಾಕ ನೀವು ಅಜ್ಜಿ ಮೊಮ್ಮಗಳು ಹೋಗ್ಯಾಕದಾರ, ದಾರಿ ಕಾಯತಾರೆ. ಆಕೆ ವಾಕಿಂಗ್ ಹೋಗಿಲ್ಲ, ಅವರು ವಾಕಿಂಗ್ ಹೋಗಿಲ್ಲ. ಮೊಮ್ಮಗಳ ಸಲ ಕುಂತಾರೆ. ಈಗ ಮೊಮ್ಮಗಳ ಹೋದ್ಮೇಲೆ ಹೊರಗೆ ಹೋಗಿ ಕೊಡ್ರ ಅವ್ರು. ಆಕೆ ಹೋಗೋ ಮಟ್ಟ ದಾರಿಗೆ ಕೊಡ್ತಾರೆ, ಬಾಯ್ ಮಾಡಿ ಬರ್ತಾರೆ. ಟೈಮು 9:10 ಆಗೈತಿ. ಮತ್ತೆಲ್ಲ ದೀಪ ಹಚ್ಚಿ ಪೂಜಾನು ಎಲ್ಲರೂ ಮಾಡಿಕೊಂಡ್ರು. ದೀಪ ಹಚ್ಕೊಟ್ಟಿದ್ದೆ ಈ ರೀತಿ ಮಾಡಿರ್ತೀನಿ. ಆರಾಮಾಗೈತಿ. ಈಗ ಶಾಂಭವಿ ಡಬ್ಬಾನು ರೆಡಿ ಐತಿ ನೋಡ್ರಿ. ಛೀ ಏನು ಮಾಡೋದು ಹೇಳಿ ಕೆಲಸ. ನೀವು ಗಾರ್ಡನ್ದಾಗ ಹೋಗಿ ಕೂತಿದ್ದೀರಾ ಅಂತ ಹೇಳಿ ಅಲ್ಲೇ ಹೋಗಿದ್ದೀರಾ. ಈ ಕಡೆ ಕಡಬಡ ಆವಾಜ್ ಬಂತು, ಇಲ್ಲಿ ಬಂತೇನಂತ ನಾವು ಓಡ್ ಬಂದೆ. ಇಲ್ಲೇನು ಮಾಡ್ತಾ ಇದ್ದೀರಾ? ಹಿಂಗ್ಯಾಕೆ ಒಳಗಡೆ ಕೂತಿದ್ದೀರಾ ಇಲ್ಲಿ? ಮೆಷಿನ್ ಕಡೆನೇ ಇಲ್ಲ ಇವು ಸಾಮಾನ. ಇದು ನಂದು ಇದಲ್ಲ ದಾರದ. ಹಾಂ ಅದೇ ಇದೇನು ಅದೇ ದಾರದ ರೀಲ್ ಡಬ್ಬ. ಇದು ದಾರ ಕಲರ್ ದಾರ ತಂದೆ ನಾ ಇಟ್ಟಿದ್ದೆ ನೋಡಿ ಅಭಿಮಾನಿಗಳೇ. ನಿಮ್ಗೆ ಹೇಳಿದ್ದೆ ಅಲ್ಲ ನಾನು ಆ ಬಟ್ಟೆ ಅದು ಎಲ್ಲ ಹೊಲಿತೀನಿ ಮಾಡ್ತೀನಿ ಭಾಳ ನಂಗೆ ಇಷ್ಟ ಅಂತ ಹೇಳಿ. ಬಾತ್ರೂಮ್ ಒಂದು ಫಿನಾಯ್ಲ್ ಡಬ್ಬ ಇಡೋಣಂತ. ಪಾಪ ಅಜ್ಜಿ ಪಪ್ಪ ಅದು ಹೋಗಿರ್ತಾರೆ ರಾತ್ರಿ, ಮತ್ತು ಇದನ್ನಾಗಲ್ಲ ಅವರಿಗೆ ಎಲ್ಲ ಸ್ಮೆಲ್ ಅದು ಬರ್ತಾ ಇದೆ ಅಂತ ಇದ್ದಾರೆ. ಅದಕ್ಕೆ ಸ್ವಲ್ಪ ಇದು ಫಿನಾಯ್ಲ್ ಹಾಕಿ. ಪಪ್ಪ ಏನು ಬೇಕು ನಿಮಗೆ? ನಾವು ಸುತ್ತೋದೇರಿ ಮಾಡ್ತಾ ಇದ್ದಾವೆ ಮತ್ತು ಊಟ ಎಲ್ಲ ಚೆಲ್ತಾ ಇದ್ದಾವೆ. ಎಷ್ಟು ಬೇಕು ದೋಸ್ತಿ ಮಾಡ್ಯಾವಣೆ. ಏನೋ ಗಲೀಜು ವಾಸ ಬರ್ತಾ ಇದೆಯಪ್ಪ. ಇಷ್ಟು ಹೊಲಸು ವಾಸ ಏನು ಗೊತ್ತಾಗ್ತಾ ಇಲ್ಲ. ಎಲ್ಲಿದ್ದು ಬರತೈತೇನೋ. ಭಾಳ ಅಂದ್ರೆ ಭಾಳ ಹೊಲಸು ವಾಸ ಇದ್ದೈತೆ. ತಲೆಗೆ ಬಟ್ಟೆ ಕಟ್ಕೊಂಡು ಹೋದ್ರೆ ಈಗ ಆಯ್ತೇನಿಲ್ಲ ಇನ್ನೂ. कुठं बसलेत बघ तिथं बघितली मी काय कडबड आवाज आला काय आलं इथं म्हणालो. तू म्हटली मी वर जातो मॅडम. तू वर गेली, मग काय आवाज आला इथं कडबड कडबड म्हणून मी बघायला आलो आवाज. हे इथं येऊन बसलेत कोपऱ्यात. मला फिनाईल बॉटल ठेवलं होतं तिथं बाथरूममध्ये. इकडे मॅडमच्या रूममध्ये ठेवते. तुला कवा पाहिजे तो धुता ना. अजून आली नाही ಮೇಡಮ್. ನೋಡಿ ದೋಸೆ ಇದೆ ನೆನೆಸ್ತಾ ಇದೀವಿ ನಾವು. ಈಗ ಅವ್ರು ಬೆಳಿಗ್ಗೆ ಕೆಲ್ಸಕ್ಕೆ ಬಂದಿರ್ತಾರೆ. ಅದಕ್ಕೆ ಏನು ಮಾಡತ್ತೀವಿ ರಾತ್ರಿ ನೆನೆಸಿಡಾತೀವಿ. ಮತ್ತು ಬೆಳಿಗ್ಗೆ ಅವ್ರು ಬಂದು ಮಿಕ್ಸರ್ ಮಾಡ್ತಾರೆ. ಈಗ ದೋಸೆ ಅಕ್ಕಿ ಈ ರೀತಿ ತೊಗೊಂಡು 3 ಗ್ಲಾಸ್ ತೊಗೊಂಡಿದ್ದೀವಿ. ಇದ್ರಾಗೆ ಡಬ್ಬ ದೋಸೆ ಅಕ್ಕಿ ಇಡಾಕ ಡಬ್ಬ ಮಾಡೈತಿ. ಉದ್ದಿನಬೇಳೆ ಹಾಕಿ ಇದ್ರಾಗೆಲ್ಲ ರೆಡಿ ಮಾಡಿರ್ತಾಳೆ. ನಾ रात्री ನೀರು ಹಾಕಿ ಇಟ್ಬಿಡ್ತೀನಿ ನೆನೆಸಿ. ಮತ್ತು ಬೆಳಿಗ್ಗೆ ರುಬ್ಬಿಡ್ತಾಳೆ. आता उद्या सकाळी आल्यावरती बारीक मिक्सर करून पेस्ट करून ठेवायचं. मी पण बघतो ते कसं कसं तुला दाखवतो करतेला. मग झालं. मग आम्हाला खायला डोसा आराम बरं होत आहे. ಶಾಂಭವಿನೂ ರೆಡಿನ ಆಗ್ಬಿಟ್ಟು. ಅಪ್ಪ ಇಲ್ಲಿ ಕೂತಾರ, ಬಾ ತೋರಿಸ್ತೇ ನಿಂಗ. ಇಲ್ಲ ಬಾಯ್ ಅಪ್ಪ. ಇನ್ನೂ ಗಾಡಿ ತೆಗ್ದಾರೇನಿಲ್ಲ, ಇನ್ನೂ ತೆಗ್ದಿಲ್ಲ ಇನ್ನೂ ನೋಡಿ. ಇನ್ನು ನೀ ಅಜ್ಜಿಗೋದು ಬಾಯ್ ಮಾಡ್ಬಾ, ಅಷ್ಟು ತನಕ ಪಟ್ನ ತೆಗಿತಾರ. ನಿನ್ ಕಡೆ ಐತೆ तिथं ನೀ ದಾರಿ ಕಾಯ್ದ ದಾರಿ ಕಾಯ್ದಾರ. ಅದ ಭಾಳ ಗಲೀಜು ವಾಸ ಗೊತ್ತಾಗತ್ತ. ಅದ ಗಟರ ಅನ್ಸತೈತಿ ಕಾಣಿಸ್ವತ್ತ. ಇಲ್ಲ ಬ್ಯಾರೆ ನಾಯಿಗಳು ಕಾಗಿಗಳು ಹೋಗ್ತಿದ್ವು. ಗಟರ ತೆಗೆದು ನೋಡ್ಬೇಕ್ರಿ. ಅಲ್ಲೇನು ಕಲ್ಲು ಮುಚ್ಚಾರಲ್ಲ ನೀವು ಮೊನ್ನೆ. डोळ्याला झोप पडू नये. हा त्या आणि निष्काळचा झोपा म्हणायचं नाही. आणि अक्षर म्हणजे
हे दिवट्याला म्हणजे सक्तीनं गुड गुड आहे ते गुड. आता सगळं कळलं बघा तुम्हाला. देव परमात्मा परमेश्वरा बरी ಇನ್ನು ಹೊಂಟ ಇವರು ಬಂದ್ರು. ಹಾ ಅದೇ ಯಾಲೆ ಹಸ ಯಾಲೆ ಭಾಳ ಹೊಲ್ಸ್ ವಾಸ ಇದೈತ್ರಿ. ಏನ್ ಸತಿ ಬಿದ್ದೈತಿ ಏನು. ಇವ್ರು ನಿಂತಾರ ಕಸ सगळ्यात पास सगळं पेशंट सगळं या बाईकडे त्या डॉक्टरकडे जावं चला म्हणा हवी म्हणतात गोगाक डॉक्टरकडे जावा हा गाठीपूर्वक जावं म्हणून हा ते काय मेलेलं आहे बा होय होय ते मला पण घाण वास छी लय वास. असं करा हा? ನೀವು ಮುಚ್ಚಿಗೋರು ಮೂಗು ಪಾಪ. हे आत मिळाले की होय होय वा. ते कुठं काय मिळालं हे टाकल्यात वाच आलं होय होय. तिचं नाव अंबाजे तुझं नाव काय संभाजे मग कॉमेडी बघितली. आज हसलं बा एवढ्या दिवसात ना. आज एवढ्या दिवसात ना नाहीतर हसतच नाही तर. सरकीकडे मॅडमला बाळा बायकडं अंबाजी आणि संभाजी नाव ठेवलंय नाही नाही मॅडमला बाय करायला. पोरगी चालले हा ड्युटीला बाळ नाश्ता करा तुम्ही. सलमा सकूला घे. आता संध्याकाळी आणते. आता टाटा करा हाय हात करा. हा, जाऊन या. हुशार मा अद्या गाडी ही गाडी तो नुकती हुशार हो. सावकाश जा, जा, जा. चढायला जा. म्हणणं तर डोक्याला बडवील बघा जोराना. बसा सगळं ಚೀ 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 ನನಗೆ ಯಾಕಂದ್ರೆ ಇಲ್ಲೇ ವಾಸ ಬರತೈತೆ ಅದು. ವಾಸ ಇದೈತಪ್ಪ. ಇಲ್ಲೇ ಹಿಂಗೆ ಇಲ್ಲೇ ಪೂರ್ತಿ ಗುಣ್ಸಾತೈತೆ ಅದು. ಅದೇ ಅದು ಇಲ್ಲಿ ಕೇಳಿ कुटुंब म्हणून पडले दाखवायला. बाळ तुम्हाला दिसतंय तेच का बघा जाऊ. किती वास बघते री नोना बाळ बरातावाले आत्या ते आज चला वास आलं घाण उठा. ते लई घाण वास आलं. पडा नाही टाकला असेल कुत्र मरून पडले गटारात. होय 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 कुठे कुणा इकडे इकडे चल देऊन घे की फिनाईल तुमचं बाथरूम ಆತ್ಲ ಈ ರೀತಿ ಬಾಳೆಹಣ್ಣು ಕೊಟ್ಟು ಅಂದ್ರೆ ಅಜ್ಜಿ ತಿಂತಾರೆ ಇಲ್ಲದ ತಿನ್ನೋದಿಲ್ಲ. ಅತ್ತೆ ಹವಾಯಿ काय आहे केळ केळ लोक वाट्या खावा तर कमी झाले. बाय ओके बाळ बाय. हा हा आले की सांगितलं तिथं तिथं हा होय होय ते तिथून गेले गटार मधनं ನೋಡಿ ಎಲ್ಲ ಒಡೆದೈತೆ ಅಂತ ತೆಗಿಯಾಕ ಬರೋದಿಲ್ಲ ಅಂತ. ಎಲ್ಲ ಒಡೆದೈತೆ ಅಂತ ತೆಗಿಯಾಕ ಬರೋದಿಲ್ಲ ಅಂತಾರ. ಮೂಗ ಏನಾದ್ರು ಮೂಗಿ ಕಟ್ಕೋರಿ ಮತ್ತೆ ಪ್ಯಾಕ್ ಮಾಡ್ಕೊಂಡು ಹೋಗ್ರಿ. ಯಾಕಂದ್ರೆ ನೋಡ चला चल लय वास उठले माश्या माश्याला गेल्यात घाण. बसा हा रोल ಹಾ ಬಂದ್ ಮಾಡಿ ಯಜಮಾನ್ರು ಹೊಂಟ್ರ ನೋಡಿ ಮನಿ. ಗಟರದೊಳಗ ನಾಯಿ ಹೋಗಿದೆ. ನಾಯಿ ಸತ್ತ ಎಷ್ಟು ದಿವಸ ಆಗಿದ್ದು ಗೊತ್ತಿಲ್ಲ. ಅದು ಎಲ್ಲಿ ಗೊತ್ತಾಗಿತ್ತು. ಪರಿಸ್ಥಿತಿ ತೆಗೆದು ನೋಡಿದ ನಂತರ ಗೊತ್ತಾಗಿದೆ. ವಾಸನೆಗಳು ಹೊಡೆದು ಪಂಚಾಯತ್ ಅವ್ರು ಕರೆದಿದ್ದೀನಿ. ಅವ್ರು ಯಾವ ರೀತಿ ತೆಗಿತಾರೆ ನೋಡೋಣ ಪ್ರಯತ್ನ.
ಇಬ್ರಿಗೂ ವಾಸ ಇದ್ದದೆ ಅಂತ ಹೇಳಿ ಅನ್ಲಿ ಒಳಗೆ ಬಂದಾರೀಗ ವಾಕಿಂಗ್ ಮಾಡತ್ತಿದ್ರು ಜೋರು ಇವತ್ತು. ಮತ್ತು ಚಹಾ ಮಾಡಕ್ಕೆ ಇಟ್ಟಿದ್ದೀನಿ ನಾ ಅವರಿಗೆ ಚಹಾ ಕೊಡ್ರಿ ಅಂತಂದ್ರೆ ಇಲ್ಲ ಚಹಾ ಕುಡಿಯೋಕ್ಕಾಗಲ್ಲ ಭಾಳ ವಾಸ ಇದ್ದೈತಿ ಮತ್ತು ಅವ್ರು ಹೋಗ್ತಾರೆ ಈಗ ಅಂತ ಹೇಳಿ ನಮ್ಮ ಮನೆಯವ್ರೆ. ತೆಗದ್ರಿ ಎಲ್ಲ ಈಗ ಆಯ್ತು ತೆಗದ್ರು. ಆಯ್ತು ಎಲ್ಲ ತೆಗ್ದಾಯ್ತು. ನೋಡ್ಕೊಳತ್ತ ಅತ್ತೆ ನೋಡತ್ತಾರ ಕ್ಯಾಮೆರಾ कसं कसं काका केलं बाबा ಅಜ್ಜಿಗೆ ಔಷಧಿ ಹಾಕೋಣಂತ ಈಗ ಚಾದ ತಗೊಳ್ಳಿ ಇಲ್ಲಿ ಬರೀ ದಿಂಬಾಸ್ ತೊಗೊಂಡ್ರು ಸ್ವಲ್ಪ ಕಾಲ ಮೇಲೂ ಹಾಕ್ತೇವೆ ನಾವು ಮಲ್ಕೋತಾರೆ. अंगावर कसा सोड ಮತ್ತೆ ಪಾಯವ್ರು ಹೋದೆ ಪಾಯವ್ರು ಹೊಡಚ ಹಾಕೊಂಡು ಮಲ್ಕೊಂಡ್ರವ್ರ. ಇನ್ನೂ ಅಪ್ಪು ತಿಂಡಿ ಮಾಡಕ್ಕೆ ಬಂದಿಲ್ಲ. ಬೆಳಿಗ್ಗೆದಿಂದ ಗಾರ್ಡನ್ ಸ್ವಚ್ಛ ಮಾಡ್ತೇನಂತ ಹೋಗಾತಿದ್ರು ಮತ್ತು ಗಾರ್ಡನ್ ಕೆಲಸ ಇವತ್ತು ಮತ್ತೆ ಪೆಂಡಿಂಗ್ ಉಳಿತು. ಮತ್ತು ನಾಳೆ ಅವು ಸ್ವಲ್ಪ ಟಿ ವಿ ಹಚ್ಕೊಟ್ಟೆ ದೇವ್ರದ. ಆಮೇಲೆ ಟೈಮ್ ಈಗ 11:10 ಆಗೈತಿ. ನಾನು ಸ್ವಲ್ಪ ರೆಸ್ಟ್ ಮಾಡೋಣ. ಬೆಳಿಗ್ಗೆ ನಾ ಬೇಗ ಎತ್ತಿದ್ದೀನಿ ಭಾಳ ಇವತ್ತು. ಆಮೇಲೆ ಅಜ್ಜಿಗೂ ಕಣ್ಣಾಗ ಔಷಧಿ ಹಾಕಿ ಮಲಸ್ತೆ ಇಲ್ಲಿ ಮಲ್ಕೊಂಡಿದ್ದಾರೆ. ನಮಸ್ತೆ ಮಾಡೋದಾರ ದೇವರಿಗೆ ಯಾವಾಗಲೂ ದೇವ್ರ ಧ್ಯಾನ ಮಾಡ್ಕೊತಾ ಇರ್ತಾರೆ. ಮತ್ತು ಪಪ್ಪ ಕೂತ್ಕೊಳ್ಳೋಕೆ ಹಿಂಗೆ ಮ್ಯಾಟ್ ಹಿಂಗೆ ತೊಗೊಂಡಾರ ನೋಡಿ ಕಾಲಾಗ ಮ್ಯಾಟ್ ತೊಗೊಳ್ಳಿ ಏನಂದ್ರು ತೊಗೋರಿ ಅಂತಂದೆ. ಮತ್ತು ಆಮೇಲೆ ಅವರಿಗೆ ಸ್ವಲ್ಪ ಹೊಟ್ಟಿನೂ ಗಟ್ಟಿಗೈತಿ ಅದು ಔಷಧಿ ಕೊಟ್ಟಿದ್ದೇವೆ. ಅದಕ್ಕೆ ಆ ಕಡೆ ಬಾತ್ರೂಮ್ಗೆ ಹೋಗ್ಯಾರೇನೋ. ಆಮೇಲೆ ಬಂದಮೇಲೆ ಸ್ವಲ್ಪ ಟಿ ವಿ ಹಚ್ಚಿ ನೋಡ್ಕೋತ ಪಿಕ್ಚರ್ ನೋಡಿ ಇದು ದೇವ್ರದ್ದು ಭಾಳ ಇಷ್ಟ ಆಗ್ತೈತೆ ಇವ್ರಿಗೆ. ಭಾಳ ಒಳ್ಳೇದು ಹೇಳ್ತಾರೆ ಇವರು. ಆತು ಹುಟ್ಟದ್ದು 2 ಆಗಕ್ಕೆ ಬಂದೈತೆ ನೋಡಿ ಇವತ್ತು. ಅತ್ತೆ ಯಾವ ಹೋಗೋರು ತಾಟ್ ಮಾಡಿಟ್ಟದ ಇವರಿಗೆ. ಅಜ್ಜಿಗೂ ತಾಟ್ ರೆಡಿ ಐತಲ್ಲಿ. ನಾನು ಹಾಲದು ಕಾಯಿಸಿ ಎಲ್ಲ ರೆಡಿ ಮಾಡಿ ಸ್ವಲ್ಪ ಮಲ್ಕೊಂಡಿದ್ದೆ. ಅಷ್ಟು ಸರಿಯಾಗಿ ನಿದ್ದೆ ಆಗಲಿಲ್ಲ. ಮತ್ತೆ ಎದ್ದುಬಿಟ್ಟೆ. ಈ ಊಟದ ಜೊತೆ ಸ್ವಲ್ಪ ಪುಟಾಣಿ ತಿಂತೀನಿ. ಈ ಪುಟಾಣಿ ತೊಗೊಂಡಿದ್ದೀನಿ. ಸ್ವಲ್ಪ ಇಷ್ಟು ಸಾರದ ಜಾಸ್ತಿ ಖಾರ ತಿನ್ನಲ್ಲ ನಿಮ್ಗೆ ಗೊತ್ತದ ನಾನು. ಆಮೇಲೆ ಸ್ವಲ್ಪ ಇದ್ರೊಳಗೆ ಅನ್ನ ತೊಗೋತೀನಿ ಈಗ. ಬೆಳಿಗ್ಗೆ ದೋಸೆ ಚಟ್ನಿ ಅದೆಲ್ಲ ಶಾಂಭವಿ ಸಲ ಮಾಡಿದ್ದೆ ಎಲ್ಲ ತಿಂದಿದ್ದೆ ದೋಸೆ ಚಟ್ನಿ. ಮತ್ತು ಈಗ ಸ್ವಲ್ಪ ಅನ್ನ ಸಾರು ತಿನ್ನೋಣಂತ. ಆಮೇಲೆ ಒಂದು ಸ್ವಲ್ಪ ಅನ್ನ ಮತ್ತು ಇದು ಈಗ ಇದೊಂದು ಸ್ವಲ್ಪ ತಿಂದಿರ್ತೀನಿ ಹಿಂಗೆ. ते कपडे साडी बाहेर घातला असते त्याला ती चिमटा लावले असते चिमटा लावला असते ते तुम्ही कपडे काढताना चिमटा उडवून डोळ्याला बसते. ओके ते काढू नका तसं आम्हाला काढता येते घालता येते. ओके ना जाऊन फिरून या बस बाहेर खालती बघून त्याला चिमटा घातलेला असते चिमटा डोळ्याला उडते काढताना. ओके राईट गुड शाने माझी आई शाने ಶಾನೆ ಶಾನೆ ಶಾನೆ. ಬಟ್ಟೆ ತಂದಿಟ್ಟಾರ ನಮ್ಮ ಮನೆಯವ್ರ ಮ್ಯಾಲಿಂದ ಸ್ವಲ್ಪ ಮಡ್ಚಿಬಿಡು ನೀವೆಲ್ಲ ಬಟ್ಟೆಗಳು. ಚಾಯ್ ಕುಡಿಯೋ ಟೈಮ್ ಈಗ. ಬೆಳಿಗ್ಗೆ ತಿಂಡಿ ಟೈಮ್ ಊಟದ ಟೈಮ್ ಎಲ್ಲ ಆತ. ಈಗ ಚಾಯ್ ಟೈಮ್ ನಡೆದೈತಿ. ಚಾಯ್ ಕುಡಿತಾ ಇದ್ದಾರೆ. ಮತ್ತು ಟೈಮ್ 5 ಗಂಟೆ ಸಂಜೆ 5 ಗಂಟೆ ಈಗ. ಮತ್ತೆಲ್ಲರದು ಊಟ ಆಯಿತು. ಅನ್ನ ತಂಗಿದ್ದು ಈಗ ಇಬ್ರದು. ಮತ್ತು ಇದು ನಮಗೆ ಇದು ಈ ಥರ ಸೋನಾ ಮಸೂರಿ ಮತ್ತು ಜೀರಾ ಅಕ್ಕಿ ಇದು ನಾವು ಜೀರಾ ಅಕ್ಕಿ ಮಾಡ್ತೇವೆ ನಮ್ಮ ಊಟಕ್ಕೆ. ಆಮೇಲೆ ಇಲ್ಲಿ ಸಾರದ ಹುಡುಗರಿಗೆ ಈ ರೀತಿ ಊಟ ಮಾಡಿ ಇಟ್ಟು ಹೋದ್ರು ಸಹಿತ ಅಮ್ಮಗಳು ಕರ್ತವ್ಯ ಇರ್ತದೆ ತೆಗೆದಿಡೋದು ಅಭ್ಯಾಸ ಇರ್ತದೆ. ಒಂದೊಂದು ಸಲ ತೆಗೆದಿಡಲ್ಲ ಒಂದೊಂದು ಸಲ ತೆಗೆದಿರ್ತಾರೆ. ಆದರೂ ನಾವು ಎಷ್ಟು ಆಗ್ತದೆ ಅಷ್ಟು ನಾವು ಮಾಡಿರ್ತೀವಿ. ಅವ್ರಿಗೇನು ನಾವು ಹೇಳೋದನ್ನು ಭಾಳ ಅವರಿಗೆ ಕಮ್ಮಿ. ಯಾಕಂದ್ರೆ ಅವರು ಅಭ್ಯಾಸ ಅದು ಇದು ಮಾಡಿದ್ರು ಭಾಳ ಅಂದ್ರೆ ಭಾಳ ಇದ್ರೆ ಆದರೂ ಲಕ್ಷ್ಯ ಐತೆ ಅವ್ರದ್ದು. ಅದಕ್ಕೆ ಅವ್ರು ಮಾಡ್ತಾರಂತ ಒಂದು ಟೈಮ್ ಬಂದಾಗ ಅವ್ರು ಮಾಡ್ತಾರಂತ ಗೊತ್ತೈತೆ ನನಗೆ. ಅದ್ರ ಸಲುವಾಗಿ ನಾನು ಜಾಸ್ತಿ ಅವ್ರಿಗೆ ಕಿರಿಕಿರಿ ಮಾಡ್ಕೊಂಡು ಕೊಡೋದಿಲ್ಲ. ಯಾಕಂದ್ರೆ ಅದ ವಾತಾವರಣ ನಾನು ಬಂದೇನಿ. ನನಗೆ ಭಾಳ ಅದೆಲ್ಲ ಇರಿಟೇಟ್ ಆಗೈತಿ. ಮನ್ಯಾಗ ಪ್ರತಿಯೊಂದು ಒಂದೇ ಮಾತಿಗೆ 10 ಸಲ ಹೇಳ್ತಿದ್ರಲ್ಲ ಅವಾಗ. ಅದಕ್ಕೆ ನಾ ಯಾವಾಗಾದರೂ ಯಾವ ವಿಷಯನೂ ನಾನಾಗಿ ಮಾಡ್ತೀನಿ. ಖರೀ ಯಾರಿಗೂ ನೀವು ಮಾಡ್ರಿ ಅಂತ ಯಾರಿಗೆ ಬೆನ್ನು ಹತ್ತಲ್ಲ. ಮತ್ತು ಸ್ವಲ್ಪ ಸ್ಪೂನ್ ಅದು ತೆಗೆದು ಸಾರು ಸ್ವಲ್ಪ ಬಿಸಿ ಮಾಡೋಣ ರಾತ್ರಿ ಊಟಕ್ಕೆ ನಮಗೆ. ಮತ್ತೇನಾದರೂ ಸ್ವಲ್ಪ ಅಡುಗೆ ಮಾಡ್ಕೊಳ್ಳೋಣ. ಟೈಮ್ ಗೊತ್ತದ ನಿಮಗೆ. ಬೆಳಿಗ್ಗೆ ಆಗ್ತದೆ ಸಾಯಂಕಾಲ ಆಗ್ತದೆ ಮತ್ತು ರಾತ್ರಿ ಆಗ್ತದೆ ಮತ್ತು ಬೆಳಿಗ್ಗೆ ಆಗ್ತದೆ. ಹಿಂಗೆ ಇದೇ ಜೀವನ ಅಲ್ವಾ. ಇದೇ ಜೀವನ ಒಳಗೆ ದಿನ ಒಂದೊಂದು ಹೊಸ ಅನುಭವಗಳು ಹೊಸ ಪಾಠ ಎಲ್ಲ ಕಲಿತಾ ಇರೋದು ನಾವು. ಅವರು ಚಾಯ್ ಕೊಟ್ಟಿದ್ದೀನಿ ನಾನು ಚಾಯ್ ಕುಡಿತಾ ಇದ್ದೀನಿ ಈಗ. ಮನೆಗಳೇ ಮತ್ತು ಬಟ್ಟೆ ತಂದು ಹೋಗೋದ್ರ ನೋಡಿ ಇಲ್ಲಿ ಹೊರಗಿಂದ ಎಲ್ಲ ಮಡ್ಚಿಡು ಅಂತ ಹೇಳಿ ಜಾಗ ಹಚ್ಚಿಬಿಡೋನು. ಇಲ್ಲಾಂದ್ರೆ ಮತ್ತೆ ಬೈಸ್ಕೊಳ್ಳೋಕತಿ ಬೇಡ. ಇಲ್ಲಾಂದ್ರೆ ಬೈತಾರ ಅವ್ರು.
ಮತ್ತು ಪಪ್ಪಾಗೂ ಹೇಳತ್ತೀನಿ ಮ್ಯಾಟ್ ನಿಮ್ಗೆ ಯಾವಾಗ ಬೇಕಷ್ಟು ತೊಗೋರಿ ಮತ್ತು ಕಾಲಾಗ ಹಿಂಗೆ ಒಗಿಬೇಡ್ರಿ ಅಂದ್ರೆ ಇಲ್ಲೇ ಮ್ಯಾಟ್ ಒಗೆದು ಬಿಡತ್ತಾರ ತೆಗ್ದಿಡೋನು. ಯಾಕಂದ್ರೆ ಅದು ಯಾವಾಗ ಬೇಕಾದಾಗ ಅಷ್ಟೇ ತೊಗೊಳೋದು ಮತ್ತು ಇಟ್ಬಿಡೋದು ಚಲೋ ಅದ. ಯಾಕಂದ್ರೆ ಅವರಿಗೆ ಗೊತ್ತಾಗ್ತದೆ, ಅಜ್ಜಿಗೆ ಅಷ್ಟು ಗೊತ್ತಾಗಲ್ಲ ಪಾಪ. ನಾವು ಅಜ್ಜಿಗೆ ಇದು ಮಾಡೋಕ್ಕಾಗಲ್ಲ, ಪಪ್ಪಾಗ ಇನ್ನೂ ತಿಳಿದದು ಹೇಳ್ಬೋದು ಅವ್ರಿಗೆ. ಏನು ಇದು ಬಳ್ಳಿ ಏನಿದೆ ಅಲ್ಲ, ಹಾಂ ಜ್ಯೋತಿ ಬಿದ್ದದಲ್ಲ ಅದು. ಮತ್ತು ಈಗ ಬಳ್ಳಿನೂ ಕಾತಿನೂ ಕಟ್ ಮಾಡಿ ತೆಗ್ಯಾವ್ರ. ಅದೇ ಈಗ ಭಾಳ ಚಂದ ಬಂದ, ಇನ್ನೂ ಜಾಸ್ತಿ ನೋಡಿರಿ. ಇನ್ನು ಕಟ್ಟಾಗಬೇಕಲ್ಲ ರೀ, ಇನ್ನೂ ಕಡೆ ಜಗ್ರಿ ಇನ್ನೂ ಇದ್ರ ಮೇಲಿಂದ ಹಾಂ ಐತಲ್ಲ. ಎಷ್ಟು ಜಿಗಟಾಗಿತ್ತು ರೀ ಬಾ. ಅದೇ ವೈರ್ ಐತೆ ಅದು ಪೂರ್ತಿ ಪ್ಲಾಸ್ಟಿಕ್ದ. ಹೂ ಭಾಳ ಆಗ್ಯಾವಲ್ಲ. ಅಲ್ಲ ಯಾಕೆ ಎಲ್ಲದಕ್ಕೂ ನಮ್ಮ ಪಪ್ಪಾಗೆ ತಗೋತಾ ಇದ್ದೀರಾ? ನಿಮ್ಮಪ್ಪ ಮಾಡಿ ಯಾರದಾರ ಅವ್ರಿಗೆ ಹೇಳವ್ರ? ಹಿಂಗ್ಯಾಕೆ ಈಗ ಮಂಗನ ಹಂಗೆ ಹೋಗಿ ಹಿಡ್ದಾ ಕೂತಿದ್ದೀರಾ? ಹಾಂ ಹಾಂ ಅಜ್ಜಿ ಹೆಂಗದಾರ್ರಿ? ಎಕ್ಸಲೆಂಟ್ ರೀ. ಅಜ್ಜಿಗೆ ಎಕ್ಸಲೆಂಟ್ ಅಂತ ಕೊಟ್ರಿ. ಅದೇ ಕೆಲಸ ಈ ರೀತಿ ಎಲ್ಲ ಮಾಡ್ಕೊತ ಕೊಡ್ರಾತಾರ. ಸರಿ ಚಲೋ ಐತ್ರಿ. ಎಲ್ಲಿ ಹೋಗ್ಯಾರ ನೋಡುಂಗಪ್ರಿ? ಎಲ್ಲ ಸಾಹಿತಿ ಮನೆ ತುಂಬ ಸಾಹಿತಿಗಳೇನೆ ಇಟ್ಟೇರಿ ನೀವೆಲ್ಲ? ಹಾಂ ಜಾಯಿಂಟ್ ಅಕೌಂಟ್ ಅದು ಮಾಡಿಟ್ಟಿದ್ದೀರಾ? ಹಿಂಗೆ ಹಾಂ. ಈ ಪ್ಯಾಂಟ್ ತೊಗೊಂಡು ಒಂದು 40 ವರ್ಷ ಆತೇನು? ಹಾಂ ಈ ಪ್ಯಾಂಟ್ ಕರಿ ಪ್ಯಾಂಟಿಗೆ ಆಫೀಸ್ಗೆ ಹೋಗುವಾಗ ಸಹಿತ ಇದೆ. ಹಾಂ ಅದು ಪ್ಯಾಂಟ್ ರೆಡಿಮೇಡ್ ಏನು ಬಟ್ಟೆ ಇತ್ತದ? ಬಟ್ಟೆನ ಕೊಟ್ಟಿದ್ರು ಪ್ಯಾಂಟ್ ಹೊಲ್ಸಿದ್ರಲ್ಲ. ಕರಿ ಬಟ್ಟೆ ಎಷ್ಟು ಭಾರಿ ಬಂದೈತೆ ನೋಡ್ರಿ. ಅದು ಇನ್ನೂ ಪೂರ್ತಿ ಬಳ್ಳಿನ ಹಬ್ಬಿ ಬಿಟ್ಟೈತೆ. ಅದು ಹಾಡಾದರೂ ಅನ್ರಲ್ಲ. ಹಾಂ ದೂರ ಬೆಟ್ಟದಲ್ಲಿ ಪುಟ್ಟ ಮನೆ ಇರಬೇಕು, ಮನೆಯ ಸುತ್ತ ಹೂರಾಸಿ ಹಾಸಿರಬೇಕು ಹೇಳಿ. ತಂಗಾಳಿ ಜೋಗುಳವ ಮತ್ತೆ ಅದಕ್ಕೆ ಅವ್ರು ಕರೆಯತಾರೆ. ಅವ್ರಿಗೆ ಬಿಟ್ಟು ಇರಾಕಾಗೋದಿಲ್ಲ. ನಿಮಗೆ ಇಬ್ರು ಹಂಗ್ಯಾಕದು ಒಬ್ರಿಗೊಬ್ರು ಮಾವು ಅಲ್ಲ. ನಾ ಸ್ವಲ್ಪ ಹೆಂಡತಿ ಕಣ್ಮುಂದೆ ನಿಂತೆ. ನಂಗೆ ಸ್ವಲ್ಪ ನೋಡ್ರಿ ಮಾತಾಡ್ತೀವಿ ಬರೀ ಮಾವು ಅಂತ ಹೇಳಿ ಹಂಗೆ ಅಲ್ಲ. ನಂಗೆ ಸ್ವಲ್ಪ ನೋಡಿ ಅವ್ರು ನಾ ಮಾತಾಡೋದು ಸಾಕಾಗೈತೆ, ನಿಮ್ಗೆ ಅವರೇ ಮಾತಾಡೋದು ಬೇಕಾಗೈತೆ. ಇಲ್ಲಿ ನೋಡ್ರಿ ಸಮಾಧಾನ ಮಾಡ್ಕೊರಿ ಅಂತ ನೋಡ್ರಿ. ಹಾಂ ಮಮ್ಮಿನೂ ಹಂಗಾರಿ ಪಪ್ಪ. ಮಮ್ಮಿನೂ ಆರಾಮಿಲ್ಲದೆ ಇದ್ದಾಗ ಬರ್ತಿದ್ದಳು. ಆಕಿದು ಎಲ್ಲ ಪೂರ್ತಿ ಎದನ್ನಾಗೆ ಬರ್ತಿದ್ಲ ಆಕಿ ಮನೆಗೆ. ಇಲ್ಲಿ ಮೆತ್ತಗಾಗಿ ಆರಾಮಿಲ್ಲದೆ ಇದ್ದಾಗ ಇದು ಮಾಡ್ಕೊಂಡ್ ಬರ್ತಿದ್ಲು. ಈಗ ನಿಮ್ಮ ಕೊಡ್ರಿ ಅದ್ರಿಗೆ ಒಬ್ರಿಗೊಬ್ರು ಬಿಟ್ಟಿರದೇ ಇರೋ ಹಂಗೆ ಬಂಧನ ಐತೆ ನೋಡಿ ಇವ್ರದ್ದು. ಏನು ಮಾಡ್ತೀರಾ? ಬಬ್ಬುಗ ಯಾರು ಊಟ ಉಳ್ಸ್ಯಾರಲ್ಲಿ? ಯಾರು ಊಟ ಉಳ್ಸ್ಯಾರಲ್ಲಿ? ಹಾಂ ಯಾಕೆ ಊಟ ಉಳ್ಸಿದಿ? ಅಕ್ಕ ಊಟ ಉಳ್ಸಿದಿ? ಚಿಂಬಾ ನಿಂತ ಆಟು. ಯಾಕೆ ಊಟ ಉಳ್ಸಿದಿ? ದಿದಿಯಲ್ಲಿ ತೊಗೊಂಬರ್ತಾಳ ಮತ್ತು ದಿದಿಗೆ ಬಯಸ್ತೀಯಲ್ಲ. ಹಾಂ ದಿದಿಗೆ ಯಾಕೆ ಬಯಸ್ತಿ? ಬಾ ತಿನ್ಬಾ ಊಟ ನೀನು. ಬಾ ತಾತ ಕಡೆ ಬಾ. ಯಾರು ಜಾನುಗ ಇಲ್ವಾ? ನಿಂದು ಊಟ ಯಾರು ನೋಡಿದ್ರು ಖಾಲಿ ಮಾಡ್ಬೇಕೆಲ್ಲ. ಹಂಗೆ ಉಳಿಸ್ಬಾರ್ದ. ದೀದಿ ತರ್ತಾಳಿಲ್ಲ ನಿನಗೆ ಪಾಪ. ಮತ್ತು ಅಪ್ಪ ಬೈತಾರ ದೀದಿಗೆ. ಹಿಂಗೆ ಮಾಡ್ತೀನಿ ನಾಶ ಮಾಡತ್ತಾಳ ನೋಡು ಊಟ ಇಲ್ಲ ಅಂತ ಹೇಳಿ. ಮತ್ತು ನೀ ಶಾಣೆ ಆಗ್ತೀನಿಲ್ಲ. ಇಲ್ಲಾದ್ರೆ ಹಿಂಗೆ ಉಳಿತಂದ್ರೆ ಹಿಂಗೆ ಹಾಂ ಎಲ್ಲ ಕೊಂಡು ತೊಗೊಂಬರೋದು. ಅದು ಬೈತಾರ ರಿಟೈರ್ಮೆಂಟ್ ಆಗೈತಿ ಹಿಂಗೆ ಮಾಡ್ಕೋತಿ ಅಂತ. ನನಗೆ ನೀನು ಶಾಣೆ, ನೀ ಆದರೂ ಶಾಣೆ ಆಗ. ಹೀಗೆಲ್ಲ ನಾಶ ಮಾಡಕ್ಕೆ ಹೋಗಬೇಡ. ಹಾಂ ಬರೀ ಬಯಸ್ಕೊಳ್ಳೋದಾಗೈತಿ ರಿಟೈರ್ಮೆಂಟ್ ಆದಾಗಿಂದ. ಏನು ಮಾಡ್ತಿ? ನಿಂದ ಚಲೋ ನೋಡ್ರಿ ರೀ. ಅಲ್ಯಾಕೆ ಇರ್ತಾ ಇದ್ದೀರಾ? ಹಾಂ ಈಗೇನು ಮಾತಾಡಲ್ಲ ಅವ್ರೆ. ಇಂಥದ್ರಾಗ ಮಾತಾಡ್ಸಕ್ಕೆ ಬಂದು ಅಂದ್ರೆ ಏನು ಮಾಡ್ತಾರೆ? ಕೆಲ್ಸದಾಗ ಬ್ಯುಸಿ ಇರ್ತಾರಲ್ಲ, ಮಾತಾಡಲ್ಲ. ಅಲ್ಲಿ ನೋಡಿ ತಲೆ ಓಡಿಸೋ ಕೆಲಸ ನಡ್ದೈತಲ್ಲ ಅವಾಗ ಮಾತಾಡಲ್ಲ ಅವ್ರು. ಖಾಲಿ ಕೂತಾಗ ಬಂಡ ಮಾತು ಚಾಲು ಆಗಿರ್ತಾವೆ. ಊಟ ಮಾಡತ್ತೈತೆ
ಬಬ್ಲು ಹಿಂಗೆ ಊಟ ಕೂತೈತೆ ನೋಡಿ. ಅದು ಹುಡುಗಿ ಅದ, ಅದಕ್ಕೆ ಅದ್ರ ಹೆಸರು ಬಬ್ಲಿ ಅಂತ ಇಟ್ಟೇವೆ ನೋಡಿ ನಾವು. ಹಂಗಾಗಿ ಬಬ್ಲಿ ಬಬ್ಲಿ ಅಂತ ಕರೆದು ಮತ್ತು ಬಬ್ಲಿನ ಹೆಸರು ಬಿತ್ತಾಕಿದೆ. ಚಿಮ್ಮ ಮುಗಿಸು ಎಲ್ಲ ಪಟ ಪಟ. ದೀದಿಗೆ ಭೇಟಿ ಟೈಮ್ ಇಲ್ಲ, ಆಕಿಂದು ಎಕ್ಸಾಮ್ ಅದಾವ, ತಯಾರಿ ಮಾಡ್ಕೊತಾ ಇದ್ದಾಳೆ. ಮತ್ತು ನಾನು ನಿಂಗೆ ಊಟ ಮಾಡಿಸ್ತೇನೆ, ನಾನು ನಿಂಗೆ ಮಾತಾಡಿಸ್ತೇನೆ. ಚಿಮ್ಮು ಬಿಟ್ರೆ ಅವ್ರು ಎಲ್ಲಿ ಕರ್ಕೊಂಡು ಹೊಂಟಾರಂತ ತೂ ಎದ್ನೇ ಕಾಯಿ ನಾತಾರ. ನೀವು ಹೋಗ್ರಿ ಅವ್ರ ಜೊತೆ ಸಾವಕಾಶ ಹಂಗ ನೋಡಿ. ಹಾಂ ವಾಸ वास 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 यार लागले ताता पहिले सकाळ पडले आलता आता झुलायचं म्हणा हां आता हलवायचा म्हणा साहेब इथं आतमध्ये गेलो ते तिकडनं त्याला जायला आले कर फिरायला याडे हां ಇಲ್ಲೆಲ್ಲ ಬಿದ್ದು तिकडे बंद करा हां करतो सांगू बसवून ಅದೇ ಸೊಳ್ಳೆ ಭಾಳ ಬಂದಾವ. घर वाढलं तर मोठं मोठं अत्या रूम दिलं कमी अत्या पान बघा. चांगलं झालं पानं खाऊन बघा, त्या खाऊन बघा. ते इथं आहे कवाच्या कोणत्याच आणला त्याला वय. करबे हा इकडे झाले हा झालं. इथं बघा, हात लावा. करबे झाड नाही आमच्यात होय रायबागसन आणला तो. खाय का बघितला झाले की आता काढू नको काढत नाही आता. जवळ आहे होय होय वास्तू शांतीमध्ये गेलतो की तेव्हा आणला. बघ बाई वास किती होय होय आहे. रायबागसने आणला, काकू दिली या. ते हा चांगला आहे करबे होय ते लय चांगलं आहे, लय वास आहे. जवळ आहे वास कसा आहे बघा घम घम आपले पकडे गणपत बाबा खायचं होता वल्ला हा डोळ्याला चांगला पण आहे होय करबे त्यांनी म्हणत होता हा हा रे इल्लू आहे. कट करा सगळं होय होय ते हल्ला झाले होय होय आता कोत मग पप्पा होय होय तेच ते होय होय लावले. होय होय ते हा हा मोर आहे ते येवा. हा अमृत बळी काय ओके ओके गुड गुड येवा. हा 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 येवा. ऊस इथं आहे बघ. ऊस हा ऊस ऊस उठले होय ते असं ते बेर हा गाठले मी आणि ते रताळ एकच आहे दोन एकच आहे दोन दोन आहे आणि तिकडे लावले रताळ गेनसू रताळ रताळ हा रताळ काढलायचा हा बर काढला तर काही चांगलं त्याला बळी आली व बारका बारका होता हा हा काटलायचा होय बांधायला आता भिजले सगळं बांधायला ते बांधायला खरं खाली स्टूल आहे काढून टाकल्याला बरं ते काढत नाही एवढं लडकड खायचं एवढं एवढं काढायचं ಇದ್ರ ಮ್ಯಾನಿಗೆ ಟಿ ವಿ ನೋಡ್ಕೊಂಡು ಕೂತಾರೆ ನೋಡಿ ಅಜ್ಜಿ ಮತ್ತು ಪಪ್ಪಾಗ ಟಿ ವಿ ಹಚ್ಕೊಟ್ಟಿದ್ದು ಭಾಗ್ಯವಂತರು ಪಿಕ್ಚರ್ ನೋಡ್ಕೊತಾರೆ. 7 ಗಂಟೆ ಟೈಮ್ ಎಷ್ಟು ನೋಡೋ ಮಟ್ಟ ಆಗೇ ಬಿಡ್ತೀಗ. 7:30 ಆಗಲಿ ಬಂತು ನೋಡಿ. ಇವತ್ತಿನ ಪಿಕ್ಚರ ಸನಾದಿ ಅಪ್ಪಣ್ಣ ನಮ್ಮ ಅಣ್ಣ ಅವ್ರ ಪಿಕ್ಚರ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು. ಆಮೇಲೆ ಜಯಪ್ರದ ಅಮ್ಮನ ಪಿಕ್ಚರ ಪಪ್ಪನಿಗೂ ಇಷ್ಟ ಆಗಿದೆ, ಅವರು ನೋಡ್ಕೊತಾರ. ಮತ್ತು ಅಜ್ಜಿಗೂ ಪಿಕ್ಚರ್ ಹಿಂಗೆ ನೋಡಿದ ಪಿಕ್ಚರ್ ಇತ್ತಂದ್ರೆ ಅಜ್ಜಿಗೆ ಇಷ್ಟ ಆಗ್ತೈತೆ. ಅದಕ್ಕೆ ನಾವು ಏನು ಮಾಡ್ತೀವಿ ಹಿಂಗೆ ನೋಡ್ಕೊತ ಕೊಡ್ತಾರಂತ ನೋಡ್ಕೊತ ಕೊಡ್ತೇವೆ ಅವರಿಗೆ. ಅದ್ರಲ್ಲಕ್ಕವ ಎಷ್ಟು ಬೇಗ ಯಜಮಾನ್ರೆ ಬೆಳಿಗ್ಗೆಯಿಂದ ಕೆಲಸ ಮಾಡಿ ಮಾಡಿ ದಂದಿ ರಸೂಪ ಆರಾಮ್ ಕೂತ್ ಬಂದು ಬಿಟ್ರು ನೋಡಿ ಯಜಮಾನ್ರೆ. ಟೈಮ್ 8:30 ಆಗೈತಿ. ಮತ್ತು ಪಪ್ಪ ಇವರೆಲ್ಲ ಟಿ ವಿ ನೋಡ್ಕೊಂಡು ಕೂತಾರ. ಅತ್ಯಾಗಿಂತ ಪಿಕ್ಚರ್ ಕೊಟ್ಟು ಅಂದ್ರೆ ಸುಮ್ಮನೆ ಸ್ವಲ್ಪ ನೋಡ್ಕೊತ ಕೊಡ್ತಾರ ಅಂತ ಹೇಳಿ ಮತ್ತು ಯಜಮಾನ್ರ ದೊಡ್ಡ ಸಂತಿನ ಮಾಡ್ಕೊಂಡು ಬಂದ್ರಿ ಇನ್ನೂ ಚಿನ್ನು. ಸಂತಿಗೆ ಹೋಗಿದ್ರ ಮಾರ್ಕೆಟಿಂಗ್ ಆತ. ಛೀ ಛೀ ಛೀ
ಬೆಳಿಗ್ಗೆ ಎದ್ದಾಗಿಂದ ಜೀವಾಸನ ಮಾಡ್ಕೊಂಡು ಅದೆಲ್ಲ ಕಟ್ಟೋದು ಅದು ಮತ್ತು ಬಾಳಿನ ತಂದ್ರೆ ಅದಾವ ಸ್ವಲ್ಪ ಅದಾವ ಪೇರುನು ಸಿಗ್ತಾ ಹುಡ್ಕ್ಯಾಡ್ಕೊಂತಂದ್ರೆ 100 ರೂಪಾಯಿ ಬೇರೆ ಬೇಕು ಹೌದಾ ಇಷ್ಟು ಕಾಸ್ಟ್ಲಿ ಆಗ್ಯಾವು ಈ ಸೀಸನ್ ಇದು ಇವು ಟೇಸ್ಟ್ ಇರ್ತಾವೆ ಖರೆ 3 ಪೇರು 100 ಹಾಂ ಬೇಕಪ್ಪ 50 ರೂಪಾಯಿದಾ ಇದೆ ಆಯಿತು ಬಾಳೆಹಣ್ಣು ತಂದ್ರು ನೋಡಿ ಮತ್ತೆ ಕೂಡ ಕುಂತಿದ್ದಾರೆ ನೋಡ್ಲಿವ್ರೆ ನನಗೂ ಸ್ವಲ್ಪ ಈಗ ತರಕಾರಿ ಎಲ್ಲ ತೆಗೆದಿಡ್ತೇನೆ ಇದೆಲ್ಲ ಇಲ್ಲೆಲ್ಲ ಇದೆ ಮತ್ತು ಕೆಲಸ ಅದಾವ ಸ್ವಲ್ಪ ಜೋಳನೂ ತರಿಸಿದ್ದೀನಿ ಮತ್ತು ಅದು ಜೋಳದ ಹಿಟ್ಟು ಹಂಗೆ ಹಾಕೋತೈತಿ ಅದಕ್ಕೆ ಈಗ ಇದೆಲ್ಲ ರೆಡಿ ಮಾಡ್ಕೋಬೇಕು ನಂಗೆ ಮತ್ತು ನಾವು ಅದು ಮಾಡ್ಕೊಳಕ್ಕೆ ಬರ್ತೈತೆ ನಮ್ಮ ಮತ್ತೆ ಅವ್ರ ಸಲುವಾಗಿ ಮತ್ತು ಬೇರೆ ಜೋಳ ತಂದು ಇದು ರೊಟ್ಟಿ ಮಾಡಕ್ಕೆ ರೊಟ್ಟಿಗೆ ಭಾಳ ಇದು ಮಾಡತ್ತಾರೆ ಅವರು ಬೈಯತ್ತಾರೆ ಹೆಸರಿಲ್ಲತಾರೆ ಇಂಥದ್ದು ರೊಟ್ಟಿ ಜೋಳ ಸರಿ ಇಲ್ಲ ಅಂತ ಹಿಂಗೆಲ್ಲ ಅನ್ನತ್ತಾರೆ ಮತ್ತು ಸಮಾಧಾನ ಮಾಡೋ ಸಲುವಾಗಿ ಆದರೂ ಇಷ್ಟೆಲ್ಲ ನಾವು ಅವ್ರು ಆರಾಮ ಇರಬೇಕಂತ ಇಷ್ಟೆಲ್ಲ ಪ್ರಯತ್ನ ಮಾಡ್ತಾಯಿದ್ದೀವಿ ಅದ್ರ ಸಲುವಾಗಿ ಮತ್ತು ತರಿಸಿದ್ವಿ ಈಗ ಮತ್ತೀಗ ಇದು ತೆಗೆದಿರ್ತೀನಿ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತದೆ ಅಂದ್ಕೊಂಡಿದ್ದೀನಿ ಇದು ದೋಸೆದೆಲ್ಲ ಹಿಟ್ಟು ದೋಸೆದೆ ಇದು ಈ ರೀತಿ ಮಾಡಿಬಿಟ್ಟಿದ್ದೀವಿ ನಾವು ಈ ಬೆಳಿಗ್ಗೆ ರುಬ್ತಾರೆ ಅವ್ರು ಬಂದ ಕೂಡಲೇ ನಮ್ಗೆ ಒಂದೊಂದು ಐಡಿಯಾಗಳು ಬರ್ತಾವೆ ಮಾಡ್ಕೋತ ನಾವು ಇದನ್ನು ಹಾಕ್ತೀವಿ ಅವ್ರ ಜೊತೆ ಅವ್ರ ಜೊತೆ ಅಡ್ಜಸ್ಟ್ ಆಗಿ ಕಲ್ತು ಬಿಡ್ತೀವಿ ಈಗ ಇಷ್ಟೆಲ್ಲ ಅಡುಗೆ ಬಿಸಿ ಮಾಡೋದದ ಊಟಕ್ಕೆ ಕೊಡೋನು ಟೈಮ್ ಆಗೈತಿ 9 ಗಂಟೆ ಮತ್ತು ನಾಳೆ ಸಿಗ್ತೀವಿ ಮತ್ತು ನೋಡ್ತಾಯಿರಿ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಈ ಮನೆ ಮಗಳನ್ನ ಹಿಂಗೆ ಮುಂದಕ್ಕೆ ತೊಗೊಂಡು ಹೋಗ್ರಿ ಈ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಭಾಳ ಧನ್ಯವಾದ ನೋಡ್ರಿ.